पालने देवा रावण लोकैक वीरा लंकादि पालने देवा रावण लोकैक वीरा पाकारी संरूढ लोकादि सेवित नागेश मुकेश रक्षका पाकारी संरूढ लोकादि सेवित नागेश मुकेश रक्षका रावण देवादि देवा रावण लोकैक वीरा लंकादि पालने देवा ಪ್ರಭು ಸಹೋದರ ಕುಂಭಕರ್ಣ ಅಗ್ರಯ ಅನುಜರಾದ ವಿಭೀಷಣ ಪ್ರಿಯ ಪುತ್ರ ಇಂದ್ರಜಿತು ಜನಕ ನಳಿನಿ ಕರ್ಪೋಂಡದಲ್ಲವಂ ಕರಗತವೆನಿಸಿತ್ತು ನಳಿನಿ ಕರ್ಪೋಂಡಲವನೆಲ್ಲವಂ ಕರಗತವೆನಿಸಿತ್ತು ಮಹೇಂದ್ರಾದಿ ದೇವತೆಗಳನ್ನು ಚರಣ ಸೇವೆಯ ಸುರನಾರಿಯರ ನವಗಾನ ನರ್ತನಗಳನ್ನು ವೀಕ್ಷಿಸುತ್ತ ಸುರನಾರಿಯರ ನವಗಾನ ನರ್ತನಗಳನ್ನು ವೀಕ್ಷಿಸುತ್ತ ಅಮರ ಸುಖ ವಿಲಾಸದೊಳಗೆರವ ಈ ರಾವಣನಿಗೆ ಸಮರಿಹರೇ ಮಹಾಪ್ರಭು ಸಹೋದರ ಕುಂಭಕರ್ಣ ಅಗ್ರಯ ವಿಜಯ ರಾಜ ಮೆರಸಿ ಗೆಲಿದೆ ದಶ ಮುಖನ ಸಿರಿಯಂತೆಯೇ ಪ್ರಭ ಪೂರ್ಣಿತ ಪ್ರತಿ ಧ್ವನಿರವ ರಾಜಣ್ಣ ಪರಾಕ್ರಮ ಶೋಭಿತ ಪ್ರಭ ಪೂರ್ಣಿತ ಪ್ರತಿ ಧ್ವನಿರವ ರಾಜಣ್ಣ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಲಸಿದೆ ಸದಾ ಶಿವನ ಶುಭ ವಿಭೂತಿ ವಿಲಸಿದೆ ಯಜ ಫಲನಿ ವಿಜಯ ಭಗವ ಬೆರಸಿ ಗೆಲಿದೆ ದಶ ಮುಖನ ಅನುಜರಾದ ವಿಭೀಷಣ ವಿಜಯ ಮಧುಮಕರ ಹಿಡಿದು ಅಲಿದು ವಿಜಯ ಗೆಲಿದು ಹಲವೇ ಕುಂಭಕರ್ಣ
ವಿಜಯ ಮಧುಮಕರ ಹಿಡಿದು ಅಲಿದು ಧ್ವಜ ವಿಜಯ ಗೆಲಿದು ಅಖಿಲ ಲೋಕ ಸಮಾನ ರಹಿತ ಅಖಿಲ ಲೋಕ ಸಮಾನ ರಹಿತ ಪ್ರಭು ಗಣಿತ ದಶಮುಖಕ್ಕೆ ಸಮರಿಯರೇ ಪ್ರಭು ಗಣಿತ ದಶಮುಖಕ್ಕೆ ಸಮರಿಯರೇ ಪ್ರಭು ಗಣಿತ ದಶಮುಖಕ್ಕೆ ಸಮರಿ ಪ್ರಭು ಗಣಿತ ದಶಮುಖಕ್ಕೆ ಸಮರಿಯ ವಿಜಯ ಭಜವ ಮೆರಗಿದೆ ದಶಮುಖನ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಮಹಾಪ್ರಭು ಪ್ರಹಸ್ತ ಮಹಾಪ್ರಭು ಸಹೋದರ ಕುಂಭಕರ್ಣ ಅಗ್ರಜ ಅನುಜರಾದ ವಿಭೀಷಣ ಅಗ್ರಜ ಪ್ರಿಯ ಪುತ್ರ ಇಂದ್ರಜಿತು ಜನಕ ಅಖಂಡ ಹವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರುಂಡ ಬಂಡಗಳನ್ನು ಖಂಡಿಸಿ ರಣದೇವತೆಗೆ ರಕ್ತ ಮೋದಿ ಧರಣಿ ಮಂಡಲ ಆಳ್ವಿಕೆಯ ಪದವಿ ಪಟ್ಟದ ಹೊಡೆತನವನ್ನು ಈ ದೋರ್ದಂಡನ ಹತ್ತ ಬೀಡಗೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ಸಮಯವರಿತು ಸೂಕ್ತ ಸಲಹೆಗಳನ್ನಿತ್ತು ಸಹಕರಿಸಿದ ಅಮಾತ್ಯ ರತ್ನ ಪ್ರಹಸ್ತಾದಿ ಮಂತ್ರಿವರೇರೇ ಮಹಾಪ್ರಭು ಹಂಕ ವೀರರನ್ನು ಬೆರೆದು ಸತ್ತು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಹೊಡಿಪೀಡದಂತಿರುವ ನನ್ನ ಅನುಜರಾದ ವಿಭೀಷಣ ಅಗ್ರಜ ಕುಂಭಕರ್ಣಾದಿಗಳೇ ಅಗ್ರಜ ರಣಾಂಗಣದಲ್ಲಿ ಸಮರ ಸಿಂಹರಂತೆ ಸೆಳೆದಾಡಿದ ವೀರೋಧಿ ವೀರರೋಧ ದಾನವ ಯೋಧರರೇ ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆ ಧೈರ್ಯ ಶೌರ್ಯ ಸಾಹಸದಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತಿ ಪರಾಕ್ರಮಿ ಎನಿಸಿಕೊಂಡು ಮೆರೆಯುತ್ತಿರುವ ಈ ದಶಕಂಠ ರಾವಣ ಇನ್ನು ಅಷ್ಟದಿಕ್ಪಾಲಕರನ್ನು ಜಯಿಸಿ ನನ್ನ ಉಳಿಗದವರನ್ನಾಗಿ ಮಾಡಿಕೊಂಡಿರುವೆ ನವಗ್ರಹಗಳನ್ನು ಹಿಡಿದು ತಂದು ಈ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಭೂಷಣಕ್ಕಾಗಿ ಅಲಂಕರಿಸಿಕೊಂಡಿರುವೆನು. ಇನ್ನು ಪಿತಾಮಹ ಬ್ರಹ್ಮದೇವನಿಂದ ನನಗಾರಿಂದಲೂ ಮರಣವು ಬಾರದಂತೆ ವರವನ್ನು ಪಡೆದು ಮೃತ್ಯುವನ್ನೇ ಗೆದ್ದ ಈ ತೀರ ದಶಕಂಠನಿಗೆ ಅದೇ ಬ್ರಹ್ಮದೇವನು ನಿತ್ಯವೂ ಜ್ಯೋತಿಷ್ಯವನ್ನು ಬೋಧಿಸುತ್ತಿರುವನು. ಅಲ್ಲದೆ ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಪಡೆಯಲು ಅಹರ್ನಿಶವು ಅನೇಕ ವರ್ಷಗಳ ಕಾಲ ದೀರ್ಘ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರ ವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಮಗಾನವನ್ನು ನುಡಿಸಿ ಶಂಕರಾಭರಣವನ್ನು ಮಾಡಿದ. ಶಿವಭಕ್ತೆ, ಶಿವಶರಣೆ, ಮಾತೃಶ್ರೀಯವರ
ಲಿಂಗಾರ್ಚನೆ ಸೈಕದ ಪ್ರಭಾವದಿಂದ ನಮ್ಮ ದಿಗ್ವಿಜಯ ದಂಡ ಯಾತ್ರೆಯು ಎಲ್ಲೆಲ್ಲಿಯೂ ನಿರಾತಕವಾಗಿ ನೆರವೇರಿತು. ಇನ್ನು ಹರನ ವರಬಲ್ಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರನರೋರ ವೃಂದವನ್ನೇ ಹಾರುಗೊಳಿಸಿದ ಈ ಬ್ರಹ್ಮ ಕುಲೋತ್ಪನ್ನ ಮಹಾಬ್ರಾಹ್ಮಣ, ಈ ಸುವರ್ಣಲಂಕಾಧೀಶ್ವರ ಇನ್ನು ಹರನ ವರಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರನರೋರುಂದವನ್ನೇ ಕಾರುಗೊಳಿಸಿದ ಬ್ರಹ್ಮ ಕುಲೋತ್ಪನ್ನ ಮಹಾಬ್ರಾಹ್ಮಣ, ಈ ಸುವರ್ಣಲಂಕಾಧೀಶ್ವರ ಪ್ರಸ್ತ ಮಹಾಪ್ರಭು, ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವದಾನವ ಗರುಡ ಗಂಧರ್ವ ಕಿನ್ನರ ಕೆಂಪುರುಷ ಯಕ್ಷ ರಾಕ್ಷಸರಲ್ಲದೆ ಅಷ್ಟದಿಕ್ಪಾಲಕರು ನಮ್ಮ ಆಜ್ಞಾನುಸಾರ ಅವರವರ ಕಾರ್ಯದಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸಿ ಪ್ರಾಸ್ತಾದಿ ಮಂತ್ರಿ. ಮಹಾಪ್ರಭು, ವೀರಧೀರ ರಣಭೀಕರ ಸುರವರ ಕಂಠೀವರ. ಮಹಾಪ್ರಭು, ವೀರಧೀರ ರಣಭೀಕರ ಸುರವರ ಕಂಠೀವರ, ಸುರವರ ಕಂಠೀವರ, ಸುರವರ ಕಂಠೀವರ. ಧೀರ ರಣಭೀಕರ ಸುರವರ ಕಂಠೀವರ, ಅಮಿತ ಸುಖದಿ ದುರಿತ ಮನ ನರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಪರಶಿವನಿಂದೊರವ ಪಡೆದ ಸ್ವರ್ಣಲಂಕೇಶ್ವರ, ಪರಶಿವನಿಂದೊರವ ಪಡೆದ ಸ್ವರ್ಣಲಂಕೇಶ್ವರ, ಅಮಿತ ಸುಖದಿ ದುರಿತ ಮನ ನರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಮಹಾಪ್ರಭು, ಚತುರ್ದಶ ಭುವನ ಭೀಕರರಾದ ನಿಮ್ಮ ಆಳ್ವಿಕೆಯಲ್ಲಿ ಯಕ್ಷಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಎಲ್ಲರೂ ನಿಮ್ಮ ಆಜ್ಞಾನುಸಾರವಾಗಿ ನಡೆಯುತ್ತಿರುವುದು. ಅದು ಅಲ್ಲದೆ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನಾಗಿ ವಿಶ್ವವಸುವಿನ ಜ್ಯೇಷ್ಠ ಪುತ್ರನಾಗಿ ಕೈಗೆ ಸಹ ಗರ್ಭ ಸಂಜಾತರಾದ ನೀವು ನಿಮ್ಮ ಅಜಾತ ಶತ್ರುವಾದ ಆರ್ಯನ್ನು ಹಿಡಿಯಲು ಹೋಗಿ ಬಲಿಚಕ್ರವರ್ತಿಯ ಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು? ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಅಲ್ಲವೇ ಪ್ರಹಸ್ತ? ಪ್ರಹಸ್ತ, ಸಾಕು ಸಾಕು. ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಗಗನಸಖಿಯನ್ನು ಸ್ಪರ್ಶಿಸಿ ಕಡೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ನಮ್ಮ ಅಗ್ರಜನು. ವಿಭೀಷಣ, ಧರೆಯನ್ನು ಗೆಲ್ಲುವೆ ಪರದೊಳಗೆ. ವಿಭೀಷಣ, ಧರೆಯನ್ನು ಗೆಲ್ಲುವೆ ಪರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ, ಧರೆಯನ್ನು ಗೆಲ್ಲುವೆ ಪರದೊಳಗೆ. ವಿಭೀಷಣ, ಯಕ್ಷ ಗರುಡ ಗಂಧರ್ವರ ಪಿಡಿದು ಕದಂಗಾತದೆ ಕಟ್ಟಿ ಮೆರೆಯುವೆ. ಯಕ್ಷ ಗರುಡ ಗಂಧರ್ವರ ಪಿಡಿದು ಕದಂಗಾತದೆ ಕಟ್ಟಿ ಮೆರೆಯುವೆ. ಧರೆಯನ್ನು ಗೆಲ್ಲುವೆ ಪರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ, ಧರೆಯನ್ನು ಗೆಲ್ಲುವೆ ಪರದೊಳಗೆ, ಧರೆಯನ್ನು ಗೆಲ್ಲುವೆ ಪರದೊಳಗೆ, ಧರೆಯನ್ನು ಗೆಲ್ಲುವೆ ಪರದೊಳಗೆ. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಈ ಅಳಿಸುತ್ತಿರುವೆಯ ದ್ರೋಹಿ. ಕುಂಭಕರ್ಣ, ಈ
ವಿಭೀಷಣನೇನು ಬಲ್ಲ ನಮ್ಮ ಪರಾಕ್ರಮ. ನಾನು ಜಗಮಲ್ಲ, ದಿಗ್ವಿಕ್ತಿಗಳೇ ಬೆಳೆದು ಗಗನವೇ ಹರಿದು ಪೃಥ್ವಿಯನ್ನೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಮೃಣನ ಭಕ್ತನು. ಅವನೊಬ್ಬನಿಗಲ್ಲದೆ 14 ಕೋಟಿ ದೇವತೆಗಳಲ್ಲಿ ಮತ್ತವರಿಗೂ ತಲೆಬಾಗಲು ಈ ದಕ್ಷಿಣೇಶ್ವರನು. ಹೀಗಿರುವಾಗ ನಾಟ್ಯ ಸ್ವರೂಪರು ನರ್ತಿಸುವ ಸಮಯದ ಸ್ವರೂಪರು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನೋಡುತ್ತವನು ನಾನು. ಮುಕ್ಕಣ್ಣೆ ಶಿವನೆ ಮುಖರಿಸಿ ಮುಕ್ಕಣ್ಣೆ ಶಿವನೆ ಮುಖರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ಬರಬಿತ್ತು ಮೂಜಗದ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠನಿಗೆ ಆಧಾರು ಸಾಟೆ. ಹೀಗಿರುವಾಗ ಅಲ್ಪಲಾದ ಪಾಮರ ಸ್ತ್ರೀ ವೇದವತಿಯ ಶಾಪವೇ ತೃಣಕ್ಕೆ ಸಮಾನ. ಶಿವ ಎಂಬೆರಡಕ್ಷರದಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಪಿರ್ತಿನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಆ ಪರಶುವನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಅಲ್ಲವೇ ಪ್ರಸ್ತ? ನಿಜ ನಿಜ ಮಹಾಪ್ರಭು, ನಿಜ. ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ನಿಮ್ಮ ಮಾತುಗಳು ಎಂತಹ ಏಡಿಯಾದವನಿಗೂ ಧೀರತ್ವವನ್ನು ತರ್ತವೆ. ಅದಾವ ಜನ್ಮದ ಫಲವೋ, ಅದಾವ ದೈವದ ಕೃಪೆಯೋ, ನಿಮ್ಮ ಬಳಿ ಮಹಾಮಂತ್ರಿ ಆದದಕ್ಕೆ ನನ್ನ ಜನ್ಮವೇ ಸಾರ್ಥಕವಾಯಿತು. ನಿಜ ನಿಜ. ಕಟುಭಟ ವೀರ ಸಿಂಹನೆಂದೆನಿಸಿ ತ್ರಿಜಗಧೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಹಿಡಿದದ್ದು ನಿಂತರೆ ತರೆ ಉಳಿಯುವುದೇ? ಶತ್ರುಗಳು ಎದುರಾಗುವರೆ? ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡನೆ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದುದೇ? ಲೋಕನಾಯಕನೇ ವಾಸವಾಗಿದ್ದ ಕೈಲಾಸವನ್ನೇ ತನ್ನೆರಡು ತೋಳ್ಗಳಿಂದ ಮೇಲೆತ್ತಿ 14 ಲೋಕಗಳಲ್ಲಿ ಆಶ್ಚರ್ಯವನ್ನು ಉಂಟು ಮಾಡಿದ ದಿಟ್ಟತನದಿ ಅಸುರ ವೀರನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತಾ ಮೃತ್ಯುಂಜಯನನ್ನೇ ವಶಪಡಿಸಿಕೊಂಡಿರುವ ನಮಗೆ ಆ ಮೃತ್ಯು ದೇವತೆಯು ಸೋದರಿಯೇ ಹೊರತು ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಆ ಮುಕ್ಕಣ್ಣನೇ ಆಶ್ಚರ್ಯ ಪಡುವನು. ಎಚ್ಚರವಿರಲಿ ಎಚ್ಚರವಿರಲಿ ಲೋಕಲೋಕಕ್ಕೆ. ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳಿಗೆ ಆಗಲಿ ದೇವತೆಗಳಿಗೆ ಆಗಲಿ ಅದೇಕೆ ಆ ನನ್ನ ಜನ್ಮವೈರಿ ವಿಷ್ಣು ಆರಿಗೂ ಸಾಧ್ಯವೇ? ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತೀತವಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕೃತ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ದೈವವನ್ನು ನಂಬಿ
ಸದಾ ನೆನೆಯುತ್ತಾ ನೈಷ್ಠಿಕ ಕರ್ಮವನ್ನಾಚರಿಸಿ ಯಾರು ಸತ್ಪುರುಷ ಶೀಲನೆನಿಸುವನೋ ಅವನಿಗೆ ದೈವವೂ ಒಲಿಯಬಲ್ಲದು, ವಿಜಯಲಕ್ಷ್ಮಿಯೂ ಒಲಿಯಬಲ್ಲಳು. ವಿಭೀಷಣ, ಯಾರ ಮುಂದೆ ಮಾತನಾಡುತ್ತಿರುವೆಯಾ? ತಮ್ಮನಾಗಿ ಹುಟ್ಟಿ ಅಣ್ಣನಿಗೆ ಪ್ರತಿವಾದಿಸುತ್ತಿರುವೆಯಾ? ಹೇ ಮಾತೃದ್ರೋಹಿ, ನೀನಲ್ಲದೆ ಈ ನುಡಿಗಳನ್ನು ಮತ್ತಾರಾದರೂ ನುಡಿದಿದ್ದರೆ ಈ ಸಮಯಕ್ಕೆ ಅವರ ಶಿರಸ್ಸು ಶರದಿಯಲ್ಲಿ ಗೆಲ್ಲುತ್ತಿತ್ತು. ಸಾಕು ಮಾಡು ನಿನ್ನ ಆಳು ವೈರಿ ಪಕ್ಷ ಪ್ರಶಂಸೆ. ಎಲ್ಲವನ್ನು ಬಲ್ಲವರು ಈ ಮಲ್ಲನ ಆಳ್ವಿಕೆಯಲ್ಲಿರುವಾಗ ಈ ರಾವಣೇಶ್ವರ ವೈಭವಕ್ಕೆ ಒಂದು ಕೊರತೆಯೇ ಆನಂದ, ಆನಂದ, ಪರಮಾನಂದ. ಅಣ್ಣ ಅಣ್ಣ, ಏನಿದು ರೋದನ? ನನ್ನ ಮುದ್ದಿನ ಸಹೋದರಿ ಶೂರ್ಪನಖರ ಧ್ವನಿ ಅಂತ ಕೇಳುತ್ತಿರುವುದಲ್ಲ. ಮಹಾಪ್ರಭು, ನಮ್ಮ ತಂಗಿಯಾದ ಶೂರ್ಪನಖದೇವಿಯನ್ನು ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ಮುದ್ದಿನ ಸಹೋದರಿ ಶೂರ್ಪನಖಿ ರೋಧಿಸುತ್ತಾ ಬರುತ್ತಿರುವಳೆ? ಮಹಾಬ್ರಾಹ್ಮಣ, ಮಹಾನ್ ಶಿವಭಕ್ತನಾದ ಈ ದಶಕಂಠ ರಾವಣನ ತುಂಬಿದ ರಾಜಸಭೆಗೆ ವಿಧವಯರ್ ಇಂದು ಮುಂಜಾನೆ ಮಂಜು ಕವಿದ ವಾತಾವರಣ. ಶಿವ ಪೂಜೆ ಮಾಡುವಾಗಲೂ ಸಂಶಯದ ದಾರುಣ. ಎಡಗಣ್ಣುದುರುತ್ತಿತ್ತು, ಎಡಭುಜವು ನಡುಗುತ್ತಿತ್ತು. ನಾನಾಗಲೇ ನಿರ್ಧರಿಸಿದೆ, ಇದಾವುದೋ ಆತಂಕ ಕಾದಿದೆ. ಇದಾಪಾಯದ ಮುನ್ಸೂಚನೆ. ಇದಂತ ನಾನೆಂತಹ ಆಲೋಚನೆ ಮಾಡುತ್ತಿರುವೆನು? ಕೈಗಸ ಗರ್ಭ ಸಂಜಾತ ಬ್ರಹ್ಮನ ಮೊಮ್ಮಗ ವಿಶ್ವಾಸುವಿನ ಚಂದ್ರ, ಕೈಲಾಸ ಪರ್ವತವನೆತ್ತಿದ ಮಹಾನ್ ವೀರ, ಅವರ ಮನವನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ಪಡೆದು ತಂದು ಭೂಮಿಯಲ್ಲಿರಿಸಿ ಭೂ ಕೈಲಾಸವನ್ನೇ ಸ್ಥಾಪಿಸಿದ ಈ ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾಮನೇಶ್ವರನಿಗೆ ವೈರಿಗಳ ಚಿಂತೆಯೇ, ಶಕುನಗಳ ನಂಬಿಕೆ ಅದೆಂದಿಗೂ ಸಾಧ್ಯವೇ ಇಲ್ಲ. ಯಾರಲ್ಲಿ? ನನ್ನ ಮುತ್ತಿನ ಸಹೋದರಿ ಶೂರ್ಪನಖಳನ್ನು ರಾಜಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಆಗಬಹುದು. ಏನಿದು ಸಹೋದರಿ, ನಿನ್ನ ನಾಸಿಕವೇನಾಯಿತು? ನಿನಗೆ ಈ ರೀತಿ ಮಾಡಿದ ದ್ರೋಹಿಗಳವರು ಜಾಗೃತವಾಗಿ ತಿಳಿಸು. ಅವರ ಕರುಳುಗಳನ್ನು ಬಗೆದು ನಿನ್ನ ಕೊರಳಿಗೆ ಹೂಮಾಲೆ ಹಾಕುತ್ತೇನೆ. ಅಂಡಕಾರಣ್ಯದಲ್ಲಿ ಮೂರ್ಗಣ. ಯಾವ ದಂಡಕಾರಣ್ಯವೇ? ಅಂಡಕಾರಣ್ಯ ಹೇಳೋ ಮಹಾಪ್ರಭು. ಅವರ ವಿಚಾರವನ್ನು ತಿಳಿದಿರುವ ಮಹಾಪ್ರಭು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿ ರಾಮ, ಲಕ್ಷ್ಮಣ, ಜನಕರ ಜನಮಗಳು ಸೀತೆ. ಹಿಂದೆ ನಾನು ಸ್ವಯಂವರದಲ್ಲಿ ಕಂಡಿದ್ದೆ. ಬಹಳ ಸೌಂದರ್ಯವತೆ. ಹೇಳು ಸಹೋದರಿ, ಮುಂದೆ
ಮಹಾಪ್ರಭು ಆ ಸೀತೆ ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಅವರ ಮೂಗು ಕಿವಿಗಳನ್ನು ಕೊಯ್ದುಕೊಳ್ಳುತ್ತಿರುವರು. ಈ ವಿಷಯವನ್ನು ನಮ್ಮ ಕರದೂಷಣಾದಿಗಳಿಗೆ ತಿಳಿಸಲಿಲ್ಲವೇ? ಘೋರವಾದ ಯುದ್ಧವೇ ಸಾಯಲು ಬಿಡು ದ್ರೋಹಿಗಳು. ದಂಡಕಾರಣ್ಯದಲ್ಲಿ ನರ ಮನುಷ್ಯರ ಪ್ರವೇಶ. ಕರಭೂಷಣಾದಿಗಳಿಗೂ ರಾಮ ಲಕ್ಷ್ಮಣರು ಘೋರವಾದ ಯುದ್ಧ ನಡೆದು ಆ ರಾಮ ಲಕ್ಷ್ಮಣರು ಒಂದೇ ಬಾಣದಿಂದ ಕರಭೂಷಣಾದಿಗಳನ್ನು ಸಂಹರಿಸಿದರು. ಏನು ಆ ಜಡಕೈಬನಾದ ರಾಮನು ಬಂದರೆ ಒಂದು ಬಾಣದಿಂದ ನಮ್ಮ ಕರದೂಷಣಾದಿಗಳನ್ನು ಸಂಹರಿಸಿ ಬಿಟ್ಟರೆ ಸಹಿಸಲಾರದ ಅಪಮಾನ. ದಾನವ ಸೋದರಿಯಂ ದಾನವ ಸೋದರಿಯಂ ದಾನವ ಸೋದರಿಯಂ ಈ ರೀತಿ ಅಪಮಾನ ಗಳಿಸಿದರೆ ಆ ನರಮಾನವರು ನಾಂ ಸಹಿಸನು ಅಪಮಾನವ ನಾಂ ಸಹಿಸನು ಅಪಮಾನವಂ ಆ ದುರಾತ್ಮರಂ ಹಿಡಿದು ನರಕ ಕಟ್ಟುವೆ ಜವದೋ ಅಪಮಾನ ಅಪಮಾನ ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತ ನೆನೆಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದಿದ್ದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣಕ್ಕೆ ಬಂದು ನಮ್ಮ ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗಳಿಸಿದರೆ ಆ ನರಮಾನವರು ಅಗ್ರಜ ನಡೆ ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಜನಕ ಪ್ರಿಯಪುತ್ರ, ತಡವೇತಕ್ಕೆ ಕೊಡು ಜನಕ ಮನೆ ಕೊಡುವುದರಿಂದಲೇ ತಡವೇತಕ್ಕೆ. ಜನಕ ಹೇಳು. ಕೊಡು ಜನಕ ಮನೆ ಕೊಡುವುದರಿಂದಲೇ ತಡವೇತಕ್ಕೆ. ಮುಚ್ಚನಿಂದ ಬಂದು ನಮ್ಮಳು ಹೆಚ್ಚಿನಿಂದ ನಿಂದು ಜನಕ ಪ್ರಿಯಪುತ್ರ ಹುಚ್ಚಿನಿಂದ ಬಂದು ನಮ್ಮಳು ಹೆಚ್ಚಿನಿಂದ ನಿಂದು ಎತ್ತು ಎಂಬ ಅವರ ಇಚ್ಛೆಯನೀಗ ಎತ್ತು ಎಂಬ ಅವರ ಇಚ್ಛೆಯನೀಗ ಕೊಚ್ಚಿ ಕೆಳಕುವೆ ಕನಮಾಟದಲ್ಲಿ ತಡವೇತಕ್ಕೆ. ಕೊಡು ಎನಗ ಪಡೆ ಕೊಡುವವರಿಂದಲೇ ತಡವೇತಕ್ಕೆ. ಜನಕ ನಮ್ಮ
ಹತ್ತೆಯವರಿಗೆ ಈ ರೀತಿ ಅಪಮಾನ ಮಾಡಿದ ಆ ದ್ರೋಹಿಗಳನ್ನು ಅವಳ ಶಿರಸ್ಸನ್ನು ಕಡಿದು ನಿನ್ನ ಪಾದದ ಬಳಿಕೆ ಹೋವೆನು. ನನಗೆ ಆಜ್ಞೆಯನ್ನು ಕೊಡು ಜನಕ. ಬಾಲ್ಯದಲ್ಲಿಯೇ ಇಂದ್ರನನ್ನು ಗೆದ್ದ ನನ್ನ ಪ್ರಿಯ ಪುತ್ರ ಇಂದ್ರಜಿತು, ನಿನ್ನ ಶೌರ್ಯವನ್ನು ನಾನು ಮೆಚ್ಚಬೇಕಾದಂತೆ. ಇರಲಿ, ಆ ಕಾರ್ಯವನ್ನು ನಾನೇ ನಡೆಸುವೆನು. ಅಗ್ರಜ, ನಮ್ಮ ತಂಗಿಯಾದ ಮಾತ್ರಕ್ಕೆ ಸುಪರ್ಣಕ ಹೇಳಿದ ಮಾತನ್ನು ನಿಜ ಎಂದು ಭಾವಿಸಬೇಡ. ಸುಪರ್ಣಕ, ಹೇಳು, ಅವರಾಗಿ ನಿನ್ನನ್ನು ಛೇಡಿಸಿದರೋ ಅಥವಾ ನೀನೇ ಸ್ವೇಚ್ಛಾಚಾರಿಯಾಗಿ ವರ್ತಿಸಿದೆಯೋ? ಹೇಳುವುದಿಲ್ಲ. ಹೀಗೇನು ಅಣ್ಣನಿಗೆ ವಿವಾಹ ಮಾಡಲು ಹೋದೆ, ಹೀಗಾಗಿತ್ತು ನನ್ನ ಸ್ಥಿತಿ. ಹೇಳುವುದಿಲ್ಲ. ಅಣ್ಣ, ಏನಾದರೂ ಮಾಡಿ ಮಾರೀಶನ ಸಹಾಯದಿಂದ ಸೀತೆಯನ್ನು ಅಪಹರಿಸಿಕೊಂಡು ರಾಮನೊಡನೆ ಯುದ್ಧ ಬೇಡವಣ್ಣ. ರಾಮನೊಡನೆ ಯುದ್ಧ ಮಾಡಿ ಒಂದು ವೇಳೆ ನೀನು ರಾಮನ್ನು ಕೊಂದರೆ ಸೀತೆ ವಿಧವೆಯಾಗುತ್ತಾಳೆ. ವಿಧವೆಯನ್ನು ತರುವುದು ಸಮಾಜಕ್ಕೆ ಅಮಂಗಲಕರ. ನನ್ನ ತಂಗಿಗೆ ನಾಸಿಕವಾಗಿದ್ದರೂ ಬುದ್ಧಿ ಮಾತ್ರ ಚೆನ್ನಾಗಿರುವುದು. ಯಾರಲ್ಲಿ ಈಕೆಯನ್ನು ಕರೆದುಕೊಂಡು ಹೋಗಿ ರಾಜವೈದ್ಯರಲ್ಲೇ ಉಪಚರಿಸಿ ಧನುಜಾನಾಥನೇ ಸೈರಿಸು, ಧನುಜಾನಾಥನೇ ಸೈರಿಸು, ಧನ ಕೋಪವೇಗೆ ಈ ರೀತಿಯೊಳು ಧನುಜಾನಾಥನೇ ಸೈರಿಸು. ಅಗ್ರಜ, ರಾಮಚಂದ್ರನು ನಾರಾಯಣನು, ರಾಮಚಂದ್ರನು ನಾರಾಯಣನು, ಆದಿಲಕ್ಷ್ಮಿಯು ಸೀತಾದೇವಿ, ಆದಿಲಕ್ಷ್ಮಿಯು ಸೀತಾದೇವಿ, ಧನುಜಾನಾಥನೇ ಕೈರಿಸು, ಘನ ಕೋಪವೇಗೆ ಈ ರೀತಿಯೊಳು ಧನುಜಾನಾಥನೇ ಕೈರಿಸು. ಅಗ್ರಜ, ಧರ್ಮದ ಮಾರ್ಗವ ಮೀರಲು ಬೇಡ, ಧರ್ಮದ ಮಾರ್ಗವ ಮೀರಲು ಬೇಡ, ನಿರ್ಮಲ ಭಾವವ ಮನದಲ್ಲಿ ಯೋಚಿಸು, ನಿರ್ಮಲ ಭಾವವ ಮನದಲ್ಲಿ ಯೋಚಿಸು, ಧನುಜಾನಾಥನ ಕೈರಿಸು, ಘನ ಕೋಪವೇಗೆ ಈ ರೀತಿಯೊಳು ಧನುಜಾನಾಥನೇ ಕೈರಿಸು, ಧನುಜಾನಾಥನೇ ಸೈರಿಸು, ಧನುಜಾನಾಥನೇ ಸೈರಿಸು, ಧನುಜಾನಾಥನೇ ಸೈರಿಸು. ಅಣ್ಣ, ಶ್ರೀರಾಮಚಂದ್ರ ಪ್ರಭುವನ್ನು ಸಾಮಾನ್ಯನೆಂದು ತಿಳಿಯಬೇಡ. ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಶ್ರೀರಾಮಚಂದ್ರನು. ಚಿಕ್ಕಪ್ಪ, ಆದಿಲಕ್ಷ್ಮಿಯೇ ಸೀತಾಮಾತೆಯು. ಯಾರ ಮುಂದೆ ನೀನು ನನ್ನ ವೈರಿಗಳ ಮಾತನಾಡುತ್ತಿರುವೆ? ಬೇದೇಶಣ, ಸಾಕು ಮಾಡು ನಿನ್ನ ಪ್ರಲಾಪ. ಈಗ ಯಾರಲ್ಲಿ ಮಾವನಾದ ಮಾರೀಚನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬಂದ ಅಪ್ಪನ ಭಾವಗಳು ಶಿವನೇ ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಿವನೇ ಶಂಭೋ ಮಹಾದೇವ.
ದಾನವೇಂದ್ರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ ಮಾರೀಚ ಹಿಂದೆ ತಾಟಕಿ ಸ್ವಭಾವಗಳನ್ನು ವಧಿಸಿ ನಿನ್ನನ್ನು ಬಹುವಾಗಿ ಬಾಧಿಸಿದ ಆ ರಾಮ ಲಕ್ಷ್ಮಣರು ದಂಡಕಾರಣ್ಯದಲ್ಲಿ ಸೀತೆಯೊಂದಿಗೆ ವಾಸವಾಗಿರುವಂತೆ ನೀನು ಒಂದು ಹೇಮಸಾರಕದ ರೂಪವನ್ನು ಧರಿಸಿ ಪಂಚವಟಿಯಲ್ಲಿ ರಾಮ ಲಕ್ಷ್ಮಣರು ನಿರ್ಮಿಸಿಕೊಂಡಿರುವ ಪರ್ಣಶಾಲೆ ಎದುರು ಅತ್ತಿಂದಿತ್ತ ಇತ್ತಿಂದಿತ್ತ ಸುಳಿದಾಡುತ್ತಿದ್ದರೆ ನಿನ್ನನ್ನು ನೋಡಿ ಮೋಹಗಂಡ ಜಾನಕಿಯು ಪತಿಯನ್ನು ತಂದು ಕೊಡು ಎಂದು ಆಟ ಹಿಡಿಯುವಳು. ಪತ್ನಿಯ ಆಸೆಯನ್ನು ಈಡೇರಿಸದಿರುವನೇ ಆ ರಾಮ. ಆಗ ನೀನು ನಿನ್ನ ಮಾಯಾ ಚಮತ್ಕಾರದಿಂದ ಆ ರಾಮ ಲಕ್ಷ್ಮಣನ ಕೈಗೆ ಸೆಕೆಯೂ ಸಿಕ್ಕದಂತೆ ಬಹುದೂರ ಸೆಳೆದುಕೊಂಡು ಹೋದರೆ ನಾನು ಮರೆಯಲ್ಲಿದ್ದು ಆ ಜಾನಕಿಯನ್ನು ಅಪರಿಸಿಕೊಂಡು ಬರಬೇಕು. ಈ ಕಾರ್ಯವು ಈಗಿಂದೀಗಲೇ ಆಗಬೇಕು ಮಾರೀಚ ಮಾವ. ಚಕ್ರೇಶ್ವರ, ರಾಮ ಲಕ್ಷ್ಮಣರು ಸಾಮಾನ್ಯರಲ್ಲ, ಮಹಾಪರಾಕ್ರಮಿಗಳು. ಹಿಂದೆ ವಿಶ್ವಾಮಿತ್ರ ಯಜ್ಞ ಸಂರಕ್ಷಣಾ ಕಾಲದಲ್ಲಿ ಶ್ರೀರಾಮಚಂದ್ರನ ಶರಾಘಾತದಿಂದ ನನ್ನ ಪ್ರಾಣ ಉಳಿದದ್ದೇ ನನ್ನ ಪೂರ್ವಜನ್ಮ ಪುಣ್ಯ ವಿಶೇಷವು. ಈಗ ಶ್ರೀರಾಮಚಂದ್ರನ ವಿಷಯದಲ್ಲಿ ನಾನು ಅಕಾರ್ಯವನ್ನು ಎಸಗಲಾರೆ. ನನ್ನ ಜನ್ಮ ವೈರಿ ವಿಷ್ಣುವಿಗೆ ಏಕಮುಖ, ಪಕ್ಷಗಳಲ್ಲಿ ಶ್ರೇಷ್ಠನಾದ ಕಂಡು ಬೇರೊಂದನಿಗೆ ಎರಡು ಮುಖಗಳು, ತ್ರಿಮೂರ್ತಿಗಳ ಹಂಸಂಭೂತರಾದ ಆ ದತ್ತಾತ್ರೇಯನಿಗೆ ತ್ರಿಮುಖಗಳು, ನನ್ನ ತಾತ ಬ್ರಹ್ಮದೇವನಿಗೆ ಚತುರ್ಮುಖಗಳು, ನನ್ನ ಆರಾಧ್ಯ ದೇವ ಆ ಪರಶುವನಿಗೆ ಪಂಚಮುಖಗಳು, ಆದಿಶೇಷನಿಗೆ 7 ಮುಖ, ದುಷ್ಟ ಶಕ್ತಿಯ ದುರ್ಗಿಗೆ ಅಷ್ಟಮುಖ, ನವನಾಥನಿಗೆ 9 ಮುಖಗಳು. ಆದರೆ ಈ ರೋಮಣೇಶ್ವರನಿಗೆ ದಶಮುಖಗಳು. ಈ ತನ್ಮುಖನನ್ನು ಕಂಡರೆ ದೇವಾನು ದೇವತೆಗಳೇ ಗಡಗಡ ಓಡಿ ಹೋಗುತ್ತಿರುವರು. ಹೀಗಿರುವಾಗ ನೀನು ನನ್ನ ಮಾತನ್ನು ಉಲ್ಲಂಘಿಸಿ ಹೇ ಮಾರೀಚ ಮಾವ, ನೀನಾಗಿಯೇ ನೀನು ಈ ಕಾರ್ಯವನ್ನು ಮಾಡುವುದಾದರೆ ನಿನಗೆ ಸಿಗುವುದು ಶಾಶ್ವತವಾದ ಸುಖ, ಇಲ್ಲವೇ ಶಾಶ್ವತವಾದ ಎರಡನ್ನು ಯಾವುದನ್ನು ಹಾರಿಸುವೆ? ಈ ನೀಚನಿಗೆ ಬುದ್ಧಿಗೆಟ್ಟುವುದು. ಈ ನೀಚನ ಗದಾಘಾತಕ್ಕೆ ಸಿಕ್ಕಿ ಹತನಾಗುವುದಕ್ಕಿಂತ ಶ್ರೀರಾಮಬಾಣಕ್ಕೆ ತುತ್ತಾದರೆ ಮೋಕ್ಷ ಪ್ರಾಪ್ತಿಯಾದರೂ ಆಗುವುದು. ದಾನವೇಂದ್ರ, ಹೇ ಮಹಳ ಮಾವ ಮಾರೀಚ, ನಿನ್ನಿಷ್ಟದಂತೆ ಆಗಲಿ. ಮಾವ ಮಾರೀಚ, ಹೇಳಿದ ಕಾರ್ಯವನ್ನು ಸಾಧಿಸಲೇಬೇಕೆಂಬ ಪ್ರತೀಕಾರವೇ ಬೇಗ ಛಲದಿಂದ ನೆಚ್ಚಿನವನು ನೀನೆಂದು ನಾನಾಡಿದ ಕಿಚ್ಚು ನುಡಿಗಳು ನಿನ್ನ ಹೃದಯವನ್ನು ಚುಚ್ಚಿದ್ದರೆ ಬೆಚ್ಚು ಮನಸ್ಸಿನಿಂದ ಕಾರ್ಯೋನ್ಮುಖನಾಗು. ಹೋಗು ಮಾವ ಮಾರೀಚ. ಸೀತಾಪಹರಣ ಎಂದೆ ತಾಟಕಿ ಸ್ವಭಾವಗಳನ್ನು ವಧಿಸಿ ನನ್ನನ್ನು ಭವ್ಯವಾಗಿ ಬಾಜಿದ್ದ ಆ ರಾಮ ಲಕ್ಷ್ಮಣರ ಮೇಲಿನ ಹಗೆಯನ್ನು ತೀರಿಸಿಕೊಳ್ಳಲು ನನಗೆ ತೋರುತ್ತಿರುವ ಮಾರ್ಗ ಸೀತಾ. ಹಿಂದೆ ಮಿಥಿಲಾ ನಗರದಲ್ಲಿ ಶಿವಧನುಸ್ಸನ್ನು ಎತ್ತಲಾಗದೆ ನನಗಾದ ಅಪಮಾನದ ಬೇಗೆಯನ್ನು ತೀರಿಸಿಕೊಳ್ಳಲು ನನಗೆ ತೋರುತ್ತಿರುವ ಮಾರ್ಗ ಅದು ಸೀತಾ.
ಒಂದು ದಂಡಕಾರಣ್ಯದಲ್ಲಿ ನಮ್ಮ ತಂಗಿಗಾದ ಅಪಮಾನದ ಬೇಗೆಯನ್ನು ತೀರಿಸಿಕೊಳ್ಳುವುದು ನಮಗೆ ತೋರುತ್ತಿರುವ ಮಾರ್ಗ ಸೀತಾಪಹರಣ. 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 ಕಾಂಚನ ಮೃಗಮಯ ದೇವೋ ಮೇಂಚುವ ಚುಕ್ಕಿಗಳ ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವುದು ಏನು ಮಾಯಾ ಮೃಗವನೀನಿದ ನೋಡಿ ಬಯಸುವುದೇ ಕೇಳಿದ ಜಾನಕಿ ಮಾಯಾ ಮೃಗವನೀನಿದ ನೋಡಿ ಬಯಸುವುದೇ ಕೇಳಿದ ಮಾಯಾ ಮೃಗವನೀನಿದ दानव माये प्रेम जाये दानव माये प्रेम जाये
ದಾನವ ಮಾಯೆ ಪ್ರೇಮ ಜಾಯೆ. ಸೀತಾ, ನಾನು ಹೇಳುವ ಮಾತನ್ನು ದಾನವ ಮಾಯೆ ಪ್ರೇಮ ಜಾಯೆ, ದಾನವ ಮಾಯೆ ಪ್ರೇಮ ಜಾಯೆ. ಸೀತಾ, ದಾನವ ಮಾಯೆ ಪ್ರೇಮ ಜಾಯೆ, ನಿಜವನು ಅರುಹುವೆ ಮಮತೆಯ ಬಿಡು ನೀ. ನಿಜವನು ಅರುಹುವೆ ಮಮತೆಯ ಬಿಡು ನೀ, ನಿಜವನರುಹುವೆ ಮಮತೆಯ ಬಿಡು ನೀ. ನಿಜವನರುಹುವೆ ಮಮತೆಯ ಬಿಡು ನೀ, ಮಾಯಾ ಮೃಗವ ನೀನಿದ ನೋಡಿ ಬಯಸುವುದೇಕೆ ಇತ್ತ. ಮಾಯಾ ಮೃಗವ ನೀನಿದ. ಸೀತಾ, ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ. ಸೀತಾ, ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ. ಮೋಹವು ಸಲ್ಲದು ಅಸುರರ ಮಾಯೆ. ಮೋಹವು ಸಲ್ಲದು ಅಸುರರ ಮಾಯೆ. ಖಂಡಿತ ಕೆಡುಕಿದೋ ಸೀತಾ, 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 ಸೀತಾ. ಖಂಡಿತ ಕೆಡುಕಿದು ಜಲ ಜಗಂದಿಯೇ ಕೇಳು. ಖಂಡಿತ ಕೆಡುಕಿದು ಜಲ ಜಗಂದಿಯೇ ಕೇಳು. ಖಂಡಿತ ಕೆಡುಕಿದು ಜಲ ಜಗಂದಿಯೇ ಕೇಳು. ಆಲಿಪುದು ಮಾತನ್ನು ನೀ ಕೇಳೆ ಪ್ರಿಯ ಸಖಿಯೇ. ಸೀತಾ, ನಾನು ಹೇಳುವ ಮಾತನ್ನು ಕೇಳು. ಆಲಿಪುದು ಮಾತನ್ನು ನೀ ಕೇಳೆ ಪ್ರಿಯ ಕಣೆ. ಮಾಯಾ ಮೃಗವ ನೀನಿದ ನೋಡಿ ಬಯಸುವುದೇಕೆ ಇತ್ತ. ಮಾಯಾ ಮೃಗವ ನೀನಿದ, ಮೃಗವ ನೀನಿದ, ಮೃಗವ ನೀನಿದ. ಸೀತಾ, ಸೀತಾ, ನಾನು ಹೇಳುವ ಮಾತನ್ನು ಕೇಳು. ಈ ಮಾಯಾಮೃಗವನ್ನು ಬಯಸಿ ನೀನು ವಿಪತ್ತಿಗೊಳಗಾಗುವುದಲ್ಲದೆ ನಮ್ಮನ್ನು ವಿಪತ್ತಿಗೊಳಗೆ ಮಾಡಬೇಡ. ನಾನು ಹೇಳುವ ಮಾತನ್ನು ಕೇಳು ಸೀತಾ. ಪ್ರಾಣೇಶ್ವರ, ಅದೆಂದೂ ನನಗೆ ತಿಳಿಯದು. ಆ ಮೃಗವನ್ನು ನೀವು ಹಿಡಿದು ಕೊಡಲೇಬೇಕು. ಅದು ಮಾಯಾ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ಸೀತಾ, ನಾವಿದುವರೆಗೂ ಪರ್ಣಶಾಲೆಯಲ್ಲಿ ಇಂತಹ ಮೃಗವನ್ನು ಎಂದಿಗೂ ಕಾಣಲಿಲ್ಲ. ಅದು ಅಲ್ಲದೆ ಹಿಂದೆ ಶೂರ್ಪನಖಾ ದೇವಿಗೆ ಅಪಮಾನವನ್ನು ಮಾಡಿ ಕಳುಹಿಸಿದ್ದೇವೆ, ನೆನಪಿರಲಿ. ಆದ್ದರಿಂದ ರಾಕ್ಷಸರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ನಿನಗೆ ಬೇಕಿದ್ದರೆ ಹೇಳು,
ಹೇಮ. ಇಂದ್ರನಲ್ಲಿರುವ ಹೇಮ ಸಾರಂಗವನ್ನಾದರೂ ತೆರೆದು ಈ ಮಾಯಾಮೃಗವನ್ನು ನೀನು ಬಯಸಬೇಡ ಸೀತಾ. ಪ್ರಾಣೇಶ್ವರ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳು ಉಂಟಾಗುವುದು ಸಹಜವೇ ಇಲ್ಲವೇ? ಸಮೀಪದಲ್ಲಿ ಇರುವ ಈ ಹೇಮ ಸಾರಂಗವನ್ನೇ ಹಿಡಿದುಕೊಡಲಾರದ ನೀನು ಚಂದ್ರನಲ್ಲಿರುವ ಆ ಹೇಮ ಸಾರಂಗವನ್ನೇ ಹಿಡಿದುಕೊಡಬಲ್ಲಿರ? ಕೂಡದು ಈ ಹೇಮ ಸಾರಂಗವನ್ನೇ ಹಿಡಿದುಕೊಡಬೇಕು. ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಕೇಳುವಂತೆ. ಸಹೋದರ ಲಕ್ಷ್ಮಣ. ಅಣ್ಣ ಕರೆದಿರಾ? ಸಹೋದರ, ಆ ಮೃಗವನ್ನು ನೋಡು. ಅಣ್ಣ, ಮೃಗವೇನೋ ಬಹಳ ಚೆನ್ನಾಗಿರುವುದು, ಆದರೆ ನನಗೇಕೋ ಸಂಶಯ ಬರುತ್ತಿರುವುದಲ್ಲ ಅಣ್ಣ. ಅಣ್ಣ, ಆ ರಾಕ್ಷಸ ಅಧಮನಾದ ಮಾರೀಚನೆ ಯಾವುದೋ ದುರುದ್ದೇಶದಿಂದ ಈ ವೇಷವನ್ನಾಶ್ರಯಿಸಿ ಇಲ್ಲಿಗೆ ಬಂದಿರುವಂತೆ ತೋರುತ್ತಿರುವುದು. ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣಾ ಕಾಲದಲ್ಲಿಯೇ ಈತನ ನೀಚ ಬುದ್ಧಿಯನ್ನು ನಾವು ಚೆನ್ನಾಗೇ ತಿಳಿದುಕೊಂಡಿರಲಿಲ್ಲವೇ? ಹೌದು ಸಹೋದರ, ನಾನು ಎಷ್ಟು ವಿಧವಾಗಿ ಹೇಳಿದರೂ ಕೇಳದೆ ಜಾನಕಿಯು ಆ ಸಾರಂಗವನ್ನು ಬಯಸಿರುವಳು. ಆದ ಕಾರಣ ಆ ಸಾರಂಗವನ್ನು ನಾನು ಹಿಡಿದು ತರುವೆನು. ಅಲ್ಲಿಯವರೆಗೂ ನೀನು ಜಾನಕಿಯನ್ನೋರ್ವಳನ್ನೇ ಬಿಟ್ಟು ಬರುವಂತಿಲ್ಲ, ತಿಳಿಯಿತೆ? ಅಣ್ಣ, ಈ ಅಲ್ಪ ಕಾರ್ಯಕ್ಕೆ ತಾವು ಹೋಗುವುದೇ? ನನಗೆ ಅಪ್ಪಣೆಯನ್ನು ಕೊಡಿ, ನಾನು ಕ್ಷಣದಲ್ಲೇ ಅದನ್ನು ಹಿಡಿದು ತರುವೆನು. ಸಹೋದರ, ಸತಿಯು ಬಯಸಿದ್ದನ್ನು ಪತಿಯು ನಡೆಸಬೇಕಾದ್ದು ಕರ್ತವ್ಯ. ಅದೂ ಅಲ್ಲದೆ ಈ 13 ವರ್ಷದಲ್ಲಿ ನನ್ನ ಜಾನಕಿಯು ನನ್ನಿಂದ ಏನನ್ನೂ ಸಹ ಬಯಸಿದವಳಲ್ಲ. ಆದ ಕಾರಣ ಈ ಮೃಗವನ್ನು ನಾನೇ ಹಿಡಿದು ತರುವೆನು. ನಾನು ಹೇಳುವ ಮಾತನ್ನು ಬಹಳ ಜಾಗ್ರತೆಯಿಂದ ಕೇಳು. ನಾನು ಈ ಸ್ಥಳಕ್ಕೆ ಬರುವ ತನಕ ಜಾನಕಿಯೋರ್ವಳನ್ನೇ ನೀನು ಬಿಟ್ಟಿರಲಾರ, ತಿಳಿಯಿತೆ? ಆಗಲಿ ಅಣ್ಣ. ಏ ಮೃಗವೇ, ಎಲ್ಲಿಗೆ ಹೋಗುವೆ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಅಲ್ಲಿಯೇ ನಿನ್ನಯ ಸೊಲ್ಲ ನಡಗಿವೆ, ಅಲ್ಲಿಯೇ ನಿನ್ನಯ ಸೊಲ್ಲನು ಅಡಗಿವೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ?